ಬಾಮೈದ, ನಾನು ಮಾಡಿರೋ ಕೆಲಸದಿಂದ ನನಗೆ ಒಳ್ಳೇದಾಯ್ತು ಕೆಟ್ಟದಾಗ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಆ ಅಜ್ಜಿ ಅಂತ್ಯಕ್ರಿಯೆ ಮಾಡೋಕ್ಕೆ ಹೋಗಿ ನಾನು ಪೂಜೆ ಮಿಸ್ ಮಾಡಿಕೊಂಡೆ. ಅಲ್ಲಿ ಎಲ್ಲ ನನ್ನ ಹೊಗಳ್ತಾ ಇದ್ರೆ ಇಲ್ಲಿ ಅಮ್ಮನೇ ನನ್ನ ಬೈತಾ ಇದ್ದಾರೆ. ನನಗೆ ಏನಾಗ್ತಾ ಇದೆ ಏನು ಗೊತ್ತಾಗ್ತಾ ಇಲ್ಲ ಬಾಮೈದ. ತಲೆ ಚಿಟ್ಟಿಡಿತಾ ಇದೆ. ಬಾಮೈದ, ಇದು ಎಲ್ಲದರಿಂದ ಪಾಪ ನನ್ನ ದಿವ್ಯನ್ಗೆ ತುಂಬ ಬೇಜಾರಾಗೋಗಿರುತ್ತೆ. ನಾನೇ ಫೋನ್ ಮಾಡಿ ಏನಾಗಿದೆ ಅಂತ ಹೇಳಿ ಸಾರಿ ಕೇಳಬೇಕು. ಕೇಳು. ಲವ್ ಮಾಡಿದ್ಮೇಲೆ ಡೈಲಿ ನೈಟು ಸಿಚುವೇಶನ್ನ ಹುಡುಗಿರು ಅರ್ಥ ಮಾಡಿಸೋದು ಹುಡುಗರು ಹಣೆ ಬರಹ. ಏನು ಮಾಡೋಕ್ಕಾಗಲ್ಲ. ನೀನು ಶುರು ಹಚ್ಕೊ. ನಾನು ಕಾಲ್ ಮಾಡಿದಾಗ ನೀನು ಕಾಲ್ ರಿಸೀವ್ ಮಾಡಿಲ್ಲ. ಈಗ ನೀನು ಕಾಲ್ ಮಾಡಿದ ತಕ್ಷಣ ನಾನು ರಿಸೀವ್ ಮಾಡಬೇಕಾ? ಬಾಮೈದ, ಕಾಲ್ ಕಟ್ ಮಾಡ್ತಾ ಇದ್ದಾರೆ. ತುಂಬ ಬೇಜಾರಾಗಿರ್ಬೇಕಲ್ವ ಅವ್ರಿಗೆ? ಬಾಮೈದ, ಹೆಣ್ಣು ಮಕ್ಕಳು ಕಾಲ್ ಕಟ್ ಮಾಡಿದ್ರೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಮತ್ತೆ ಕಾಲ್ ಮಾಡಲಿ ಅಂತ. ಕೋಪ ಬಂದಾಗ ಒಂದೇ ಸರಿ ಕಾಲ್ ಪಿಕ್ ಮಾಡಿದ್ರೆ ಒಂದೇ ಸಾರಿಗೆ ಸರಿ ಅಂದ್ಬಿಟ್ರೆ ಅವ್ರು ಹೆಣ್ಮಕ್ಳೇ ಅಲ್ಲ. ನೀನು ಮತ್ತೆ ಕಾಲ್ ಮಾಡು. ಹಂಗಂತ್ಯ? ಸರಿ. ಹಲೋ. ಹಾಯ್ ದಿವ್ಯ ಅವರೇ, ಊಟ ಆಯ್ತಾ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಏನು ದಿವ್ಯ ಅವರೇ? ನನಗೆ ಗೊತ್ತು ನೀವು ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದೀರಾ. ಆದರೆ ನಾನು ಏನು ಮಾಡಲಿ? ತುಂಬಾ ಇಂಪಾರ್ಟೆಂಟ್ ಕೆಲಸದ ಮೇಲೆ ನಾನು ಆಚೆ ಇದ್ದೆ. ಓ, ಇಂಪಾರ್ಟೆಂಟ್ ಕೆಲಸನಾ? ಹೌದು, ತುಂಬ ಇಂಪಾರ್ಟೆಂಟ್ ಕೆಲಸ ದಿವ್ಯ ಅವರೇ. ಅನ್ಅವಾಯ್ಡಬಲ್ ಸಿಚುವೇಶನು, ಅದಕ್ಕೆ ಹೀಗಾಗೋಯ್ತು. ಐ ಆಮ್ ರಿಯಲಿ ಸಾರಿ. ನೀವೇನು ಬೇಜಾರು ಮಾಡ್ಕೊಬೇಡಿ. ಅದು ಏನಾಯ್ತಪ್ಪ ಅಂದರೆ, ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ನನಗೆ ತುಂಬ ನಿದ್ದೆ ಬರ್ತಾ ಇದೆ. ಇನ್ನೇನಾದರೂ ಮಾತಾಡೋದಿತ್ತಾ? ಸಾರಿ, ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಅರ್ಥ ಮಾಡ್ಕೊಂಡಿದ್ಕೆ ಥ್ಯಾಂಕ್ಸ್. ಗುಡ್ ಬೈ. ಯಾಕೆ ಬಾಮೈದ? ಪ್ಯಾಚಪ್ ಪ್ರೋಗ್ರಾಮ್ ಒಗೆನಾ? ಬಾಮೈದ, ದಿವ್ಯಾ ಅವರು ನನ್ನ ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ನನ್ನ ಜೊತೆ ಸರಿಯಾಗಿ ಮಾತಾಡಲೂ ಇಲ್ಲ. ಬಂತ? ನೀನು ಮದುವೆ ಆಗೋ ಹುಡುಗಿ ನಿನ್ನ ಜೊತೆನೇ ಮಾತಾಡಲ್ಲ ಅನ್ನೋ ದಿನ ಬಂತ? ನನಗೆ ಗೊತ್ತಿತ್ತು. ಏನೋ ಹೇಳ್ತಾ ಇದೆಯಾ ನೀನು? ಏನು ಹಂಗಂದ್ರೆ? ಮತ್ತಿನ್ನೇನು ಬಾಮೈದ? ಹಣ್ಣು ಕೀಳಕ್ಕೆ ಅಂದ್ಬಿಟ್ಟು ಮರ ಹತ್ತದ್ಮೇಲೆ ಹಣ್ಣು ಕೀಳಬೇಕು. ಅದನ್ನು ಬಿಟ್ಬಿಟ್ಟು ಮರದ ಮೇಲೆ ಕೂತ್ಕೊಂಡಿದ್ರೆ ಅಂದರೆ ನೀನು ದಿವ್ಯನ್ ಮೀಟ್ ಮಾಡೋಕ್ಕೆ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ ಆ ಅಕ್ಕ ಬಂದು ಫ್ರೆಂಡ್ಶಿಪ್ ಮಾಡಿದೆ. ಆದರೆ ದಿವ್ಯನ್ ಮೀಟ್ ಮಾಡೋದು ಬಿಟ್ಟು ಆ ಸತ್ಯನ ಜೊತೆನೇ ಇರಂಗಾಗಿದೆ. ನೀನೇ ಯೋಚನೆ ಮಾಡು ಬಾಮೈದ. ನೀನು ದಿವ್ಯನ್ ಮೀಟ್ ಮಾಡೋಕ್ಕೆ ಹೋದಾಗೆಲ್ಲ ಒಂದಲ್ಲ ಒಂದು ಕಿರಿಕಾಗಿದೆ. ಇದಕ್ಕೆಲ್ಲ ಕಾರಣ ಯಾರು? ಈ ಸತ್ಯ. ನೀನು ದಿವ್ಯ ಕರೆದಾಗ ದೇವಸ್ಥಾನಕ್ಕೂ ಲೇಟಾಗಿ ಹೋಗ್ತೀಯ. ಕಾರಣ ಯಾರು? ಸತ್ಯ. ನೀನು ಎಂಗೇಜ್ಮೆಂಟ್ಗೂ ಲೇಟಾಗಿ ಹೋದೆ. ಕಾರಣ ಯಾರು? ಸತ್ಯ. ಇವತ್ತು ಪೂಜೆಗೂ ಹೋಗೋಕ್ಕಾಗಿಲ್ಲ. ದಿವ್ಯ ಕೋಪ ಮಾಡ್ಕೊಂಡ್ಲು. ಇದಕ್ಕೆ ಕಾರಣ ಯಾರು? ಸತ್ಯ. ನಿಜ. ನೀನು ಹೇಳ್ತಾ ಇರೋದು 100% ನಿಜ ಬಾಮೈದ. ಸತ್ಯನಿಂದ ಒಳ್ಳೇದಾಗ್ತಾ ಇದೆಯೋ ಕೆಟ್ಟದಾಗ್ತಾ ಇದೆಯೋ ನನಗೆ ಒಂದು ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ನಾನು ನನ್ನ ದಿವ್ಯನಿಂದ ದೂರ ಆಗ್ತಾ ಇದ್ದೀನಿ. ನನ್ನ ದಿವ್ಯನ್ನ ಮೀಟ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಆಗದೆ ಇರಲಿ ಅಂತ ಸತ್ಯನ ಪರಿಚಯ ಮಾಡಿಕೊಂಡೆ. ಆದರೆ ಅವಳಿಂದಾನೆ ನಾನು ನನ್ನ ದಿವ್ಯನ ಮೀಟ್ ಮಾಡೋಕ್ಕೆ ತೊಂದರೆ ಆಗ್ತಾಯಿದೆ ಅನ್ನೋದಂತೂ ನಿಜ. ಇಲ್ಲ, ಇದನ್ನು ಹೀಗೆ ಬಿಡಬಾರ್ದು. ಇದು ಹೀಗೆ ಕಂಟಿನ್ಯೂ ಆದರೆ ನನ್ನ ಲೈಫ್ ಹಾಳಾಗೋಗುತ್ತೆ. ಈಗ ಜ್ಞಾನೋದಯ ಆಯಿತು. ಸರಿ, ಹಾಗಾದ್ರೆ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಬ್ರೇಕಪ್.
ಏನು ಬ್ರೇಕಪ್ಪ? ದಿವ್ಯನ ಜೊತೆನೆ ಬ್ರೇಕಪ್ ಮಾಡ್ಕೊಂಡ್ರೆ ಮದುವೆ ಯಾರನ್ನು ಆಗ್ತೀಯಾ? ಪಾಮೈದ, ನಾನು ಹೇಳಿದ್ದು ಫ್ರೆಂಡ್ಶಿಪ್ ಬ್ರೇಕಪ್, ಲವ್ ಬ್ರೇಕಪ್ ಅಲ್ಲ. ಏನ ಫ್ರೆಂಡ್ಶಿಪ್ಪಲ್ಲೂ ಬ್ರೇಕಪ್ಪ? ಹೌದು, ಇನ್ನು ಅವಳು ಸವಾಸ ಸಾಕು. ನಿಜ ಬಾಮೈದ, ಆವು ಕಪ್ಪೆ ಫ್ರೆಂಡ್ಶಿಪ್ಪು ಯಾವತ್ತೂ ಆಗ್ಬರಲ್ಲ. ಏಯ್, ಯಾರೋ ಕಪ್ಪೆ? ಇನ್ನೇನು, ಯಾವಾಗಲೂ ವಟ ವಟ ಅನ್ನೋದು ತಾವು, ಅವಳು ನಾಗರಾವು. ನೀನು ಕಪ್ಪೇನಾದ್ರು ಅನ್ಕೋ, ಇಲಿನಾದ್ರು ಅನ್ಕೋ, ಆದ್ರೆ ನಾಳೆ ಅವಳ ಮುಂದೆ ಹೋಗಿ ನಿನ್ ಫ್ರೆಂಡ್ಶಿಪ್ ನನಗೆ ಬೇಡ, ಗೆಟ್ ಲಾಸ್ಟ್ ಅಂತ ಹೇಳ್ಬಿಟ್ಟು ಬರ್ತೀನಿ. ಲ, ನೀನು ಅವಳಿಗೆ ಗೆಟ್ ಲಾಸ್ಟ್ ಅಂತ್ಯ? ನನ್ಗೆ ಯಾಕೋ ಇದೆಲ್ಲ ಕನ್ಸಲ್ಲಿ ನಡೀತಿರೋ ಥರ ಅನಿಸ್ತಿದ್ಯಲ್ಲ. ಇಲ್ಲ, ನಿಜನೇ. ಅತ್ತೆ ಹಾಲು ತಗೊಳ್ಳಿ. ಅಯ್ಯೋ, ಇದನ್ನ ಯಾಕಮ್ಮ ತರಕೋದೆ? ಹೊಟ್ಟೆ ತುಂಬಿತ್ತು ನನಗೆ. ನೀವೇನು ಊಟ ಮಾಡಿದ್ರಿ ಅಂತ ನನಗೆ ಗೊತ್ತು, ತಗೊಳ್ಳಿ. ಇಷ್ಟೊತ್ತಲ್ಲಿ ಯಾರು ನೋಡ್ತೀನಿ. ಬನ್ನಿ ಕೂತ್ಕೊಳ್ಳಿ. ಅಮ್ಮ ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಕೂತ್ಕೊಳ್ಳಿ. ಸತ್ಯ ಇದ್ದಾಳೆ, ಕರಿತೀನಿ. ಸತ್ಯ, ಸತ್ಯ, ನಿಮ್ಮ ಮಾಸ್ಟರ್ ಬಂದಿದ್ದಾರೆ. ಮಾಸ್ಟರ್, ಹೇಗಿದೆಯಾ ಸತ್ಯ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಏನು ವಿಷಯ? ನ್ಯಾಷನಲ್ ಲೆವೆಲ್ ಬೈಕ್ ರೇಸಿಂಗ್ ನಡೀತಾ ಇದೆ. ಆ ರೇಸಿಗೆ ನಿನ್ನನ್ನು ರೆಫರ್ ಮಾಡಿದ್ದೆ. ಕಮಿಟಿಯವರು ನಿನ್ನ ರೇಸಿಂಗ್ ಹಿಸ್ಟ್ರಿ ನೋಡಿ ಕರ್ನಾಟಕದಿಂದ ನಿನ್ನನ್ನು ಸೆಲೆಕ್ಟ್ ಮಾಡಿದಾರಮ್ಮ. ಏನು ಸರ್ ಹೇಳ್ತಿದ್ದೀರಾ ನೀವು? ಸತ್ಯ ಮತ್ತೆ ರೇಸಲ್ಲಿ ಗಾಡಿ ಓಡಿಸ್ಬೇಕಾ? ಹೌದಮ್ಮ, ನೀವೇನು ಆತಂಕ ಪಡಬೇಡಿ. ಕಳೆದ ಸಲ ನಡೆದಾಗೆ ಈ ಸಲ ಏನೂ ಆಗಲ್ಲ. ನೀವು ಅವಳನ್ನು ಧೈರ್ಯವಾಗಿ ಕಳಿಸ್ಕೊಡಿ. ಸರ್, ನಾನು ಮತ್ತೆ ರೇಸಿಂಗಾ? ಹೂನಮ್ಮ. ಅಮ್ಮ, ದಯವಿಟ್ಟು ಈ ಕಾಂಪಿಟೇಷನ್ಗೆ ಸತ್ಯನ್ ಕಳಿಸ್ಕೊಡಿ. ನನಗೆ ಗೊತ್ತಿರೋ ಹಾಗೆ ವುಮೆನ್ಸ್ ರೇಸಿಂಗಲ್ಲಿ ಸತ್ಯನ ಗೆಲ್ಲೋರು ಯಾರೂ ಇಲ್ಲ. ಸತ್ಯನ್ ಥರ ಬ್ಯಾಲೆನ್ಸಿಂಗು, ಸ್ಪೀಡು ಯಾರಿಗೂ ಬರೋಲ್ಲ.